ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಸ್ನೇಹಿತರೆ. ಕಳೆದ 3 ದಿನಗಳಿಂದ ಕಾರಣಾಂತರದಿಂದ ಭಗವದ್ಗೀತೆಯನ್ನು ಮುಂದುವರಿಸಲಾಗಲಿಲ್ಲ. ಕ್ಷಮೆ ಇರಲಿ. ಮುಂದುವರಿದ ಭಾಗವನ್ನು ಈಗ ಮುಂದುವರಿಸುತ್ತಿದ್ದೇನೆ. ಯಾರು ಯಜ್ಞಭಾವದಲ್ಲಿ ಕರ್ಮವನ್ನು ಮಾಡುವುದಿಲ್ಲವೋ ಅವರಿಗೆ ಸುಖ ಎನ್ನುವುದು ಮರೀಚಿಕೆಯಾಗುತ್ತದೆ. ಸ್ವಾರ್ಥ, ನಾನು, ನನ್ನದು ಎಂಬ ಅಹಂ ಅವನಲ್ಲಿ ಮೆಟ್ಟಿ ನಿಂತಿರುತ್ತದೆ. ಈ ಕಾರಣದಿಂದ ಅವನು ಯಾವತ್ತೂ ಉದ್ಧಾರವಾಗುವುದಿಲ್ಲ. ನಾವು ಯಾವ ರೀತಿ ಸಹಾಯವನ್ನು ಬೇರೆಯವರಿಗೆ ಫಲಾಪೇಕ್ಷೆ ಇಲ್ಲದೆ ಮಾಡಿರುತ್ತೇವೆಯೋ ಅದನ್ನು ಪರಮಾತ್ಮ ನಮಗೆ 10 ಪಟ್ಟು ಹಿಂತಿರುಗಿ ಬರುವಂತೆ ಮಾಡುತ್ತಾನೆ. ಬೇರೆಯವರು ನಮ್ಮ ಕಣ್ಣಿನ ಎದುರಿಗೆ ಇದ್ದರೂ ಅವರಿಗೆ ಕೊಡದೆ ಭೋಜನ ಮಾಡುವುದು ಪೈಶಾಚಿಕ ಭೋಜನವಾಗುತ್ತದೆ. ನಾವು ಬೇರೊಬ್ಬರಲ್ಲಿ ಯಾವ ರೀತಿ ನಡೆದುಕೊಂಡಿರುತ್ತೇವೆಯೋ ಅದರಂತೆ ಬೇರೆಯವರು ನಮ್ಮೊಂದಿಗೆ ಪ್ರತಿಕ್ರಿಯಿಸುತ್ತಾರೆ. ನಾವು ಬೇರೊಬ್ಬರನ್ನು ಗೋಳಾಡಿಸಿ ಆನಂದಪಟ್ಟಿರುತ್ತೇವೆ. ನಾವು ಆ ಸಂಕಟವನ್ನು ಅನುಭವಿಸಲೇಬೇಕಾಗುತ್ತದೆ. ನಾವು ಇನ್ನೊಬ್ಬರಿಗೆ ಸಂತೋಷವನ್ನು ಕೊಟ್ಟಿದ್ದರೆ ನಾವು ಸಂತೋಷವನ್ನು ಅನುಭವಿಸುತ್ತೇವೆ. ಇದೇ ಯಜ್ಞದ ಅರ್ಥ. ಬ್ರಹ್ಮನ ಮುಖದಿಂದ ಅನೇಕ ರೀತಿಯ ಯಜ್ಞರೂಪ ಹೊರಬಂದಿದೆ. ಇದೆಲ್ಲ ವೇದದಲ್ಲಿ ಹೇಳಲಾಗಿದೆ. ಮನಸ್ಸಿನಲ್ಲಿ ಮಾಡಿದ ಕರ್ಮವಾದ್ದರಿಂದ ದೇಹ, ಇಂದ್ರಿಯ, ಬುದ್ಧಿ, ಮನಸ್ಸಿಗೆ ಸಂಬಂಧಪಟ್ಟ ವಿಷಯವಾದ್ದರಿಂದ ಹೊರಗಡೆಗೆ ಕಾಣಿಸುವುದಿಲ್ಲ. ಸ್ವಾರ್ಥದಿಂದ ಮಾಡಿದ ಕರ್ಮ ಪಾಶಗಳಿಂದ ಕಟ್ಟಿಹಾಕುತ್ತದೆ. ಇದೆಲ್ಲ ಭಗವಂತ ಮಾಡಿರುವ ಎಲ್ಲ ಸಿದ್ಧಾಂತ. ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ತಿಳಿದುಕೊಂಡರೆ ಮಾತ್ರ ಸಾಲದು. ಯಾರು ಅವರಲ್ಲಿ ಆಚರಣೆಗೆ ತರುತ್ತಾರೋ ಆಗ ಮಾತ್ರ ಸಾರ್ಥಕವಾಗುವುದು. ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರ. ಎಲ್ಲ ಕರ್ಮಗಳು ಜ್ಞಾನದಿಂದ ಮಾಡುವಂತಹುದು ಎಂದು ಕೃಷ್ಣ ಅದನ್ನು ಅರ್ಜುನನಿಗೆ ವಿವರಿಸುತ್ತಾನೆ. ಆಧ್ಯಾತ್ಮ ಒಂದು ವಿಜ್ಞಾನ. ಇಂದಿನ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡುಹಿಡಿಯುವುದನ್ನು ನಮ್ಮ ಋಷಿ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸಾವಿರಾರು ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾರೆ. ಶಾಲೆಯಲ್ಲಿ ಕಲಿಯುವ ವಿದ್ಯೆ ಲೌಕಿಕ ಜ್ಞಾನ, ಪ್ರಪಂಚದ ಆಗುಹೋಗುಗಳನ್ನು ತಿಳಿಸಿಕೊಡುತ್ತದೆ. ಆದರೆ ಆಧ್ಯಾತ್ಮ ಜೀವನದಲ್ಲಿ ವಿವೇಕ ಮುಖ್ಯ. ಅದನ್ನು ಅರಿತುಕೊಳ್ಳಲು ಯಾವ ಮಾರ್ಗವನ್ನು ಯಾವ ರೀತಿ ಅನುಸರಿಸಬೇಕು ಎಂದು ಮಾರ್ಗದರ್ಶನ ಮಾಡುತ್ತದೆ. ಸತ್ಯ ಮಿಥ್ಯದ ವ್ಯತ್ಯಾಸವನ್ನು ಅರಿತು ನಾವು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಲು ಸಾಧ್ಯ. ಎಲ್ಲ ಯಜ್ಞವೂ ಧರ್ಮಕರ್ಮಕ್ಕೆ ಸೇರುವುದಾದರೂ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆಯ ಮುಕ್ತಿ ಎಂದು ದಾಸರು ಅದರ ಮಹಿಮೆಯನ್ನು ಎತ್ತಿ ಹಿಡಿಯಲು ತಮ್ಮ ಹಾಡಿನ ಮೂಲಕ ತಿಳಿಸಿದ್ದಾರೆ. ಒಬ್ಬ ಗುರುವಿನ ಮೂಲಕ ನಾವು ನಿಜವಾದ ಆನಂದ ಪಡೆಯುವುದು ಹೇಗೆ ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ ಗುರುವನ್ನು ಹುಡುಕಿಕೊಳ್ಳಬೇಕು. ಜೀವನದಲ್ಲಿ ಕಷ್ಟ, ಸುಖ, ದುಃಖ, ಸಂತೋಷ ಎಲ್ಲವೂ ಮಿಳಿತವಾಗಿರುತ್ತದೆ. ಬೇಸರವಾದ ಸಂಗತಿ ಎದುರಾದಾಗ ಅದನ್ನು ಎದುರಿಸಲಾಗದೆ ಮನಸ್ಸು ಕುಗ್ಗಿ ಹೋಗುತ್ತದೆ. ಇದನ್ನು ಹೆದರಿಸುವ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕಾದರೆ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತದೆ. ಗುರು ಆಯ್ಕೆ ಸರಿಯಾಗಿ ಮಾಡಿಕೊಳ್ಳಬೇಕು. ಕಪಟ ಗುರುವಿನ ಹತ್ತಿರ ಹೋಗಿ ಮೋಸ ಹೋಗಬಾರದು. ಗುರು ಸಹ ಶಿಷ್ಯನನ್ನು ಅನೇಕ ರೀತಿ ಪರೀಕ್ಷೆ ಮಾಡುತ್ತಾನೆ. ತಾಳ್ಮೆಯಿಂದ ಗುರುವಿನಲ್ಲಿ ಭಕ್ತಿಯಿಂದ ಕಂಡುಕೊಂಡ ಗುರುವಿನ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಂತರ ಗುರುವಿಗೆ ಪ್ರೀತಿ ಉಂಟಾಗಿ ತನ್ನ ಮಾನಸಿಕ ಪುತ್ರನಂತೆ ಕಾಣುತ್ತಾರೆ. ಆಗ ಆಧ್ಯಾತ್ಮ ರಹಸ್ಯವನ್ನು ಶಿಷ್ಯನಲ್ಲಿ ತಿಳಿಸುತ್ತಾನೆ. ಶ್ರೀಕೃಷ್ಣ ಅರ್ಜುನನನ್ನು ಮೊದಲು ಗೆಳೆಯನಾಗಿ ಕಂಡುಕೊಂಡಿದ್ದ. ಆದರೆ ಆಧ್ಯಾತ್ಮ ವಿಚಾರಗಳ ಕುರಿತು ಮಾತನಾಡಿರಲಿಲ್ಲ. ಅರ್ಜುನ ರಣರಂಗದಲ್ಲಿ ನಾನು ನಿನ್ನ ಶಿಷ್ಯ ಕೃಷ್ಣ, ನನಗೆ ಬೋಧಿಸು ಎಂದು ಕೇಳಿಕೊಂಡ ಮೇಲೆ ಅವನು ಬೋಧಿಸಲು ಒಪ್ಪಿಕೊಂಡಿದ್ದು. ಅರ್ಜುನ ವಿನಯದಿಂದ ದೀನನಾಗಿ ಕೈ ಮುಗಿದು ಪ್ರಾರ್ಥಿಸಿಕೊಂಡಿದ್ದ. ಶಿಷ್ಯನಿಗೆ ಇದು ಇರಬೇಕಾದ ಅರ್ಹತೆ. ಗುರು ಹೇಳಿದ್ದನ್ನು ವಿಚಾರ ಮಾಡಿ ಒಪ್ಪಿಕೊಳ್ಳಬೇಕು. ಅವನಲ್ಲಿ ಉಂಟಾದ ಸಂಶಯವನ್ನು ಗುರುವಿನಲ್ಲಿ ಪ್ರಶ್ನೆ ಹಾಕಿ ತಿಳಿದುಕೊಳ್ಳಬೇಕು. ಇದು ಅತಿ ಮುಖ್ಯ ಎಂದು ಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾನೆ. ಶಿಷ್ಯನಾದವನು ತನ್ನ ಸಂಶಯಗಳನ್ನು ವ್ಯಕ್ತಪಡಿಸಿದಾಗ ಮಾತ್ರ ಅವನಲ್ಲಿ ಕಲಿಯುವ ಶ್ರದ್ಧೆ, ಆಸಕ್ತಿ, ಕಲಿಕೆಯ ಮಟ್ಟ ಗುರುಗಳಿಗೆ ಗ್ರಹಿಸಲು ಸಾಧ್ಯವಾಗುವುದು. ಗುರುವಾದವನು ಶಿಷ್ಯನ ಮೇಲೆ ಅಸಮಾಧಾನ ಪಡದೆ ಕೇಳಿದ ಪ್ರಶ್ನೆಗೆ ಅರ್ಥವಾಗುವಂತೆ ವಿವರಿಸಬೇಕು.
ಆ ಯೋಗ್ಯತೆ ಗುರುವಿನಲ್ಲಿ ಇರಬೇಕು. ಗುರು ತನ್ನ ಶಿಷ್ಯನನ್ನು ಮಾನಸಪುತ್ರನಂತೆ ಕಂಡಾಗ ಶಿಷ್ಯ ಗುರುವನ್ನು ತಂದೆಯಂತೆ ಕಾಣುವುದು ಅವನ ಧರ್ಮ. ತಂದೆಯಾದವನು ಮಗನಲ್ಲಿ ತನ್ನ ಕಾರ್ಯದಲ್ಲಿ ಹೇಗೆ ಮಗನ ಮೂಲಕ ಮಾಡಿಸಿಕೊಳ್ಳುವುದಕ್ಕೆ ಸಂಕೋಚ ಪಡದೆ ಮಾಡಿಸಿಕೊಳ್ಳುತ್ತಾನೋ ಹಾಗೆ ಶಿಷ್ಯನಾದವನು ಗುರುವಿನ ಸೇವೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಸುಪ್ರೀತನಾದ ಗುರು ಪ್ರೀತಿಯಿಂದ ತನ್ನ ಜ್ಞಾನವನ್ನು ಶಿಷ್ಯನಿಗೆ ಧಾರೆ ಎರೆಯುತ್ತಾರೆ. ಆಧ್ಯಾತ್ಮದ ಗುರು ಅನುಭವದಿಂದ ಅನುಭವ ಹೊಂದಿದವರು ಜ್ಞಾನಿಯಾದ ಗುರು ಯಾವ ರೀತಿಯ ಅಪೇಕ್ಷೆಯೂ ಇಲ್ಲದೆ ಅಧ್ಯಯನದೊಂದಿಗೆ ಉತ್ತಮ ಸಾಧನೆಯ ಮಾರ್ಗವನ್ನು ತಿಳಿಸಿಕೊಡುತ್ತಾರೆ. ಇದರಿಂದ ಅವನ ಕರ್ಮಗಳು ಜ್ಞಾನಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತದೆ. ನಂತರ ಅವನಿಗೆ ತಾನು ನೋಡುವುದೆಲ್ಲ ಭಗವಂತನ ಸ್ವರೂಪವೇ ಆಗಿರುತ್ತದೆ. ಜಗತ್ತು ಅಖಂಡ ಶಕ್ತಿಯಾಗಿ ಕಂಡುಬರುತ್ತದೆ. ಭಗವಂತ ಇಲ್ಲದ ಜಾಗ ಯಾವುದೂ ಇಲ್ಲ ಎಂದು ಅರ್ಥವಾಗುತ್ತದೆ. ಪವಿತ್ರವಾದ ಇಂದ್ರಿಯಗಳು ಕೆಟ್ಟದ್ದನ್ನು ದೂರ ಸರಿಸಿರುತ್ತದೆ. ಜಗತ್ತಿಗೆ ನಾನು ಕನ್ನಡಿ ಕೋಣೆಯಿಂದ ಹೊರಗಿನ ದೃಶ್ಯವನ್ನು ತೋರಿಸುತ್ತದೆ. ನಾನು ಎಲ್ಲದರಲ್ಲಿ ನನ್ನಲ್ಲಿ ಎಲ್ಲರನ್ನೂ ಅಡಗಿಸಿಕೊಂಡಿರುವೆ. ನನ್ನ ವೈಭವ ಎಲ್ಲರ ಕಡೆಯೂ ಹರಡಿದೆ ಎಂದು ಅರ್ಜುನನಿಗೆ ಗುರು ಶಿಷ್ಯರ ಸಂಬಂಧ ಕುರಿತು ವಿವರಿಸುವಾಗ ಈ ಎಲ್ಲ ವಿವರವನ್ನು ನುಡಿದ ಶ್ರೀಕೃಷ್ಣ. ಜ್ಞಾನ ಪಡೆಯುವ ಮುಂಚೆ ಅಜ್ಞಾನದಿಂದ ಪಾಪಕರ್ಮವನ್ನು ಮಾಡಿರುವ ಸಾಧ್ಯತೆ ಇರುತ್ತದೆ. ಜ್ಞಾನ ಸಂಪಾದಿಸಿದ ಮೇಲೆ ಅವನ ಪಾಪಕರ್ಮಗಳು ಸುಟ್ಟು ಭಸ್ಮವಾಗಿ ಬಿಡುತ್ತದೆ. ಆದರೆ ಮನಸ್ಸು ತಾನು ಮಾಡಿದ ತಪ್ಪನ್ನು ನೆನೆದು ಪರಿತಪಿಸುವಂತಾಗುತ್ತದೆ. ತಿಳಿಯದೆ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಸಜ್ಜನರಾದಾಗ ನಾನು ಅವರನ್ನು ಉದಾರ ಭಾವದಿಂದ ಕ್ಷಮಿಸುತ್ತೇನೆ. ಆದರೆ ಮಾಡಿದ ತಪ್ಪನ್ನು ಪದೇ ಪದೇ ಮಾಡಬಾರದು. ಇದನ್ನು ಸಂಕಲ್ಪ ಮಾಡಿಕೊಂಡು ಪಾಪಕರ್ಮ ಮಾಡದಂತೆ ಎಚ್ಚರ ವಹಿಸಬೇಕು. ಆಗಿ ಹೋಗಿರುವುದನ್ನು ಕುರಿತು ಚಿಂತಿಸಿ ಫಲವೇನು? ಅದು ತಮೋಗುಣ. ಭಗವಂತನಲ್ಲಿ ನಂಬಿಕೆ ಇಟ್ಟು ಭವಸಾಗರವನ್ನು ದಾಟಿ ದಡವನ್ನು ಸೇರಬೇಕು. ಹೀನ ಸಂಸ್ಕಾರಗಳು ನಾನಾಗ್ನೆಯಲ್ಲಿ ಬೂದಿಯಾದ ಮೇಲೆ ಹೊಸ ಸಂಸ್ಕಾರಗಳು ತಲೆ ಎತ್ತಿ ಹೊಸ ದಿಗಂತದ ಕಡೆಗೆ ಹೆಜ್ಜೆ ಹಾಕುವನು. ಆಗಿ ಹೋಗಿರುವುದನ್ನು ಕುರಿತು ಚಿಂತಿಸಿ ಫಲವೇನು? ಅದು ತಮೋಗುಣ. ಭಗವಂತನಲ್ಲಿ ನಂಬಿಕೆ ಇಟ್ಟು ಭವಸಾಗರವನ್ನು ದಾಟಿ ದಡವನ್ನು ಸೇರಬೇಕು. ಹೀನ ಸಂಸ್ಕಾರಗಳು ಜ್ಞಾನಾಗ್ನಿಯಲ್ಲಿ ಬೂದಿಯಾದ ಮೇಲೆ ಹೊಸ ಸಂಸ್ಕಾರಗಳು ತಲೆ ಎತ್ತಿ ಹೊಸ ದಿಗಂತದ ಕಡೆ ಹೆಜ್ಜೆ ಹಾಕುವನು. ಕಾಲಕ್ರಮೇಣ ಯೋಗದಲ್ಲಿ ಸಂಸಿದ್ಧಿ ಪಡೆಯುತ್ತಾನೆ. ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾದ ಹಾಗೆ ಜ್ಞಾನದ ಬೆಳಕಿನತ್ತ ಹೆಜ್ಜೆ ಹಾಕಿದವನಿಗೆ ತನ್ನ ದೃಷ್ಟಿಕೋನ ಬದಲಾಗಿ ದಿನದಿಂದ ದಿನಕ್ಕೆ ಹೊಸ ಬೆಳಕು ಪ್ರಜ್ವಲಿಸುತ್ತದೆ. ಆಗ ಅವನ ಕರ್ಮಯೋಗ, ಭಕ್ತಿಯೋಗ, ಧ್ಯಾನಯೋಗ ಹೀಗೆ ಯಾವುದಾದರೊಂದು ಆರಿಸಿಕೊಂಡು ಆಧ್ಯಾತ್ಮ ಸಾಧನದತ್ತ ಮುನ್ನಡೆಯಬೇಕು. ಅದಕ್ಕೆ ಹಲವಾರು ಮಾರ್ಗಗಳು ಇರುವುದು. ವೇದಶಾಸ್ತ್ರಗಳ ಅಧ್ಯಯನ, ಉಪನ್ಯಾಸಗಳನ್ನು ಕೇಳುವುದು, ಗುರುವಿನ ಮಾರ್ಗದರ್ಶನ, ಸತ್ಸಂಗ, ಸೇವಾ ಕಾರ್ಯ ಮಾಡುವುದು ಇದೆಲ್ಲ ನಮ್ಮ ಚಿತ್ತಶುದ್ಧಿಗೆ ಸಹಾಯಕವಾಗುವುದು. ಆಗ ಆತ್ಮಜ್ಯೋತಿಗೆ ಹತ್ತಿದ ಮಸಿ ಅಳಿಸಿ ಹೋಗುತ್ತದೆ. ಸ್ವಯಂ ಜ್ಯೋತಿ ತನ್ನಲ್ಲೇ ಬೆಳಕು ಬೀರುತ್ತಿರುವುದು ಎಂದು ಜ್ಞಾನಿಗೆ ತಿಳಿದು ಬರುತ್ತದೆ. ನಮಸ್ಕಾರ ನನ್ನ ಸ್ನೇಹಿತರೆ. ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.